ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಈ ವಿಡಿಯೋ ಫಿಸಿಕ್ಸ್ ಪೆಪ್ ಟಾಕ್ ಚಾನಲ್ಗೆ ತುಂಬ ಸ್ಪೆಷಲು. ಯಾಕೆ ಅಂದರೆ ನಾವು ಚಾನಲ್ನ ಶುರು ಮಾಡಿ ಇವತ್ತು ತನಕನೂ ಬಯಾಲಜಿ ರಿಲೇಟೆಡ್ ಏನು ಕಂಟೆಂಟ್ ಹಾಕೇ ಇಲ್ಲ. ಬಟ್ ನಿಮ್ಮ ರಿಪ್ಲೈಗಳು ವಾಟ್ಸಪ್ಗಳಲ್ಲಿ, ನಮ್ಮ ಆ್ಯಪಲ್ಲಿ ಮೆಸೇಜ್ಗಳು ನೋಡಿ 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 ಅಟ್ಲೀಸ್ಟ್ ಒಂದು ಬಯಾಲಜಿ ರಿಲೇಟೆಡ್ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಈ ಸತಿ 3 ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ ಅಲ್ವ ಬಯಾಲಜಿಲಿ. ಎಷ್ಟು ರಿಕ್ವೆಸ್ಟ್ ಬಂದಿದೆ ಅಂತ ಹೇಳಿದ್ರೆ ನಾನು ವಿಡಿಯೋ ಮಾಡಲೇಬೇಕು, ಅಷ್ಟು ಪ್ರೆಷರ್ ಹಾಕಿಬಿಟ್ಟಿದ್ದೀರಾ ನನ್ನ ಮೇಲೆ. ಸೊ ತಗೊಳ್ಳಿ, ನಿಮಗೆ ಬಯಾಲಜಿ ಸ್ಟ್ರಾಟಜಿ ವಿಡಿಯೋನು ಇಲ್ಲಿ ಬರ್ತಾ ಇದೆ. ಸೊ ಈಗ ಏನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ಈ 3 ಬ್ಲೂ ಪ್ರಿಂಟ್ನ ಕಂಬೈನ್ ಮಾಡಿ ಯಾವ ಆರ್ಡ್ರಲ್ಲಿ ಓದಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ ಅಂತ ನಾನು ವಿತ್ ಪ್ರೂಫ್ ಹೇಳಿಕೊಡ್ತೀನಿ. ಯಾಕೆ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಚಾಪ್ಟರ್ಗೆ ವೆಯ್ಟೇಜ್ ಕೊಟ್ಟಿರ್ತಾರಲ್ಲ, ಆ ವೆಯ್ಟೇಜನ್ನು ಟೀಚರ್ ಪೇಪರ್ ಸೆಟ್ಟರ್ ಕೈಲಿ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅವರು ಕಾಂಬಿನೇಷನ್ ಚೇಂಜ್ ಮಾಡಬೇಕಷ್ಟೇ ಕ್ವಶನ್ದು. ಸೊ ಇವತ್ತು ಹೇಳ್ಕೊಡೋ ಸ್ಟ್ರಾಟಜಿ ಪ್ರಕಾರ ಅವರು ಯಾವ ಕಾಂಬಿನೇಷನಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು ಯು ವಿಲ್ ಬಿ ಇನ್ ಅ ಸ್ಟೇಟ್ ಟು ಗೆಟ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್. ಅದೇ ಥರನೇ ನಾನು ನಿಮಗೆ ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಸೊ ಈ ಸ್ಟ್ರಾಟಜಿ ಪ್ರಕಾರ ಬಯಾಲಜಿಲಿ ಯು ಹ್ಯಾವ್ ಟು ಸ್ಟಡಿ 8 ಚಾಪ್ಟರ್ಸ್ ಆಫ್ ಬಯಾಲಜಿ. ಯಾವ 8 ಚಾಪ್ಟರ್ಸ್ ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ಈ 8 ಚಾಪ್ಟರ್ಸ್ ಓದಿದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಹಾಗಾದರೆ ಅಂತ ಕೇಳಿದ್ರೆ 64 ಮಾರ್ಕ್ಸ್ ಪಕ್ಕಾ ಬಂದೇ ಬರುತ್ತೆ ಔಟ್ ಆಫ್ 70 ಮಾರ್ಕ್ಸ್. ಬರೀ 6 ಮಾರ್ಕ್ಸ್ ಲೂಸ್ ಆಗ್ತಾ ಇದೆ. ಆ 6 ಮಾರ್ಕ್ಸನ್ನು ಹೇಗೆ ಗೇನ್ ಮಾಡೋದು ಅಂತ ಹೇಳ್ಕೊಡ್ತೀನಿ ವಿಡಿಯೋದಲ್ಲಿ. ಆ್ಯಂಡ್ ಈ PDF ನಿಮಗೆ ಅವೈಲಬಲ್ ಇರುತ್ತೆ. ಸೊ ಕ್ಲೀನಾಗಿ ಫಸ್ಟು ವಿಡಿಯೋನ ನೋಡಿ. 10 ಮಿನಿಟ್ಸ್ ವೇಸ್ಟ್ ಆಯಿತು ಅಂತ ಅನ್ಕೋಬೇಡಿ. ದಿಸ್ 10 ಮಿನಿಟ್ಸ್ ವಿಲ್ ಚೇಂಜ್ ಯುವರ್ ಸ್ಕೋರಿಂಗ್ ಇನ್ ಬಯಾಲಜಿ ದಿಸ್ ಇಯರ್ ಫಾರ್ ಶ್ಯೂರ್. ಸೊ ಹಾಗಾದರೆ 6 ಮಾರ್ಕ್ ಹೋಗ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ ಅಂತ ಕೇಳಿದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ MCQs ಇರುತ್ತಲ್ಲ, ಆ ಮೀನಲ್ಲಿ ಮಾತ್ರ ನಿಮಗೆ ಮಾರ್ಕ್ಸ್ ಹೋಗೋದು ಈ ಸ್ಟ್ರಾಟಜಿ ಪ್ರಕಾರ. ಮತ್ತು ಈ ವಿಡಿಯೋನ ಯಾರು ಬಯಾಲಜಿ ಟೀಚರ್ ನೋಡ್ತಾ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಮ್ಮ ಅನಾಲಿಸಿಸ್ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸತಿ ವೆರಿಫಿಕೇಷನ್ಗೆ ಒಂದು ಕಮೆಂಟ್ ಹಾಕಿ. ಜೊತೆಗೆ ನಿಮ್ಗೆ ಏನಾದರೂ ಟೀಚ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಆನ್ಲೈನಲ್ಲಿ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ನಮ್ಮ ಸ್ಟೂಡೆಂಟ್ಸು ಬಯಾಲಜಿ ಅಂತ ಎಷ್ಟು ಸತಿ ಕೇಳಿದ್ದಾರೆ ಅಂದರೆ ಆ್ಯಪಲ್ಲಿ ನಮಗೆ ಬಯಾಲಜಿ ಟೀಚರ್ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಸೊ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಯು ಕ್ಯಾನ್ ಅಪ್ರೋಚಸ್, ಆಯಿತಾ? ಸೊ ಹಾಗಾದರೆ ಯಾವ 8 ಚಾಪ್ಟರ್ ಓದಬೇಕು ನಾನು? ಬಯಾಲಜಿ ತುಂಬ ಈಸಿ. ನಮ್ಮ ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಕೆಮಿಸ್ಟ್ರಿ ಥರ ಹೆಂಗೆಂಗೆಂಗೋ ಓದೋದು ಬೇಕಾಗಿಲ್ಲ. ಫಸ್ಟ್ 8 ಚಾಪ್ಟರ್ಸ್ ಆಫ್ ಬಯಾಲಜಿ ಓದಿದ್ರೆ ನಿಮಗೆ 64 ಮಾರ್ಕ್ಸ್ ಪಕ್ಕಾ ಬಂದೇ ಬರುತ್ತೆ. ಹೌದಾ ಸರ್? ಹಾಗಾದರೆ ಒಂದ್ಸತಿ ಕ್ರಾಸ್ ವೆರಿಫೈ ಮಾಡೋಣ ಅಂತ ಕೇಳಿದ್ರೆ ನೋಡಿ, MCQsನ ಬಿಡೋಣ ಸದ್ಯಕ್ಕೆ. MCQ ಪಾರ್ಟಿಗೆ ಹೋಗೋದು ಬೇಡ. ಸೊ 2 ಮಾರ್ಕ್ಸ್ ಕ್ವಶನಿಂದ ನೋಡ್ಕೊಂಬಿಡೋಣ. ಸೊ 2 ಮಾರ್ಕ್ಸಲ್ಲಿ ಯು ಹ್ಯಾವ್ ಟು ಆನ್ಸರ್ ಎನಿ 5. ಸೊ ನೋಡಿ, ಇಲ್ಲಿ 2 ಮಾರ್ಕ್ಸ್ ಸೆಕ್ಷನ್ ಇದು ನೋಡಿ. ಯಾವ ಕಾಂಬಿನೇಷನಿಂದ ಪಕ್ಕಾ ಕ್ವಶನ್ಸ್ ಬರ್ತಾ ಇದೆ? 1, 2, 3 ಚಾಪ್ಟರ್ಸಲ್ಲಿ ಪಕ್ಕಾ 2 ಮಾರ್ಕ್ಸ್ ಕ್ವಶನ್ ಬರ್ತಾ ಇದೆ. ಸೊ 3 ಇಸ್ ಫಿಕ್ಸ್ಡ್. ಇನ್ನು ಕಾಂಬಿನೇಷನಲ್ಲಿ 1 ನೋಡಿ, 1, 2, 3, 4. ಇನ್ನು 4 ಚಾಪ್ಟರ್ಸಲ್ಲಿ ನಿಮಗೆ 2 ಕ್ವಶನ್ನು ಯಾವುದೇ ಕಾಂಬಿನೇಷನಲ್ಲಿ ಸೆಟ್ ಮಾಡಿದ್ರು ಬಂದೇ ಬರುತ್ತೆ ಈ ಫಸ್ಟ್ 8 ಚಾಪ್ಟರ್ನ ಕಂಪ್ಲೀಟ್ ಆಗಿ ಓದೋದ್ರಿಂದ. ಸೊ 2 ಮಾರ್ಕ್ಸ್ ಸೆಕ್ಷನಲ್ಲಿ ನಿಮಗೆ 1 ಮಾರ್ಕ್ಸು ಹೋಗಲ್ಲ ಈ 8 ಚಾಪ್ಟರ್ ಕಂಪ್ಲೀಟ್ ಆಗಿ ಓದಿದ್ರೆ ಅಲ್ವಾ? ಸೊ ಹಾಗಾಗಿ ಈ ಮೈನಲ್ಲಿ 1 ಮಾರ್ಕ್ ಹೋಗ್ತಾ ಇಲ್ಲ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನಲ್ಲಿ ಯು ಹ್ಯಾವ್ ಟು ಆನ್ಸರ್ ಎನಿ 5. ಸೊ ಅಲ್ಲಿ 3 ಮಾರ್ಕ್ಸ್ ಕ್ವಶನಲ್ಲಿ ಅಶ್ಯೂರ್ಡ್ ಯಾವ್ದ್ಯಾವ್ದಿದೆ ನೋಡಿ, 1, 2, 3 ಚಾಪ್ಟರ್ಸ್ ಫಿಕ್ಸ್. 5 ಮಾರ್ಕ್ಸ್ ಕ್ವಶನ್, ಇದು 3 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ. ಸೊ ಇಲ್ಲಿ 3 ಕ್ವಶನ್ ಆನ್ಸರ್ ಮಾಡೇ ಮಾಡ್ತೀರಾ. ಇನ್ನು 2 ಕ್ವಶನ್ ಇದೆ ನೋಡಿ, ಇದು 2 ಪೇಪರಲ್ಲಿ ರಿಪೀಟ್ ಆಗಿದೆ, ಇದು 2 ಪೇಪರಲ್ಲಿ ರಿಪೀಟ್ ಆಗಿದೆ, ಇದು 2 ಪೇಪರಲ್ಲಿ ರಿಪೀಟ್ ಆಗಿದೆ. ಸೊ ಯಾವುದೇ ಕಾಂಬಿನೇಷನಲ್ಲಿ ಚೆಕ್ ಮಾಡಿ 2 ಕ್ವಶನ್ ಬಂದೇ ಬರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಮೈನಲ್ಲೂ ನಿಮಗೆ 1 ಮಾರ್ಕು ಹೋಗಲ್ಲ ಈ 8 ಚಾಪ್ಟರ್ಸ್ ಕಂಪ್ಲೀಟ್ ಆಗಿ ಓದಿದ್ರೆ. ನೆಕ್ಸ್ಟ್ ಮೇನಿಗೆ ಬಂದರೆ 5 ಮಾರ್ಕ್ಸ್ ಕ್ವಶನ್ ಯು ಹ್ಯಾವ್ ಟು ಆನ್ಸರ್ ಎನಿ 4. ಇದರಲ್ಲಿ ಫಿಕ್ಸ್ಡ್ ಕ್ವಶನ್ಸ್ ಯಾವ್ಯಾವ ಚಾಪ್ಟರಿಂದ ಇದೆ? 1, 2, 3, 4 ಕ್ವಶನ್ಸ್ ಫಿಕ್ಸ್ ಇದೆ ಆಲ್ರೆಡಿ. ಸೊ ನೀವು ಈ 4 ಚಾಪ್ಟರ್ನು ಕಂಪ್ಲೀಟ್ ಆಗಿ ಓದಿರ್ತೀರ. ಹಾಗಾಗಿ ಇಲ್ಲಿ 4 ಕ್ವಶನ್ ಬಂದೇ ಬರುತ್ತೆ. ಜೊತೆಗೆ ನಿಮಗೆ ನೋಡಿ ಅಡಿಷ್ನಲ್ 2 ಆಪ್ಷನ್ನು, ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 2 ಆಪ್ಷನ್ನು. ಆ ಆಪ್ಷನಲ್ಲಿ ಯಾವುದಾದ್ರೂ ಒಂದು ಕಾಂಬಿನೇಷನ್ ನೀವು ಓದಿರೋದೇ ಬಂದರೂ ಬರ್ಬೋದು. ನಿಮ್ಮ ಹತ್ರನೇ ಒಂದು ಅಡಿಷ್ನಲ್ ಕ್ವಶನ್ ಇದೆ ಅಂತಲೇ ಅಂದ್ಕೊಂಡೇ ಚಾಪ್ಟರ್ ಪ್ರಿಪರೇಷನ್ ಮಾಡ್ಬೋದು. ಅದಾದಮೇಲೆ ಈ ಬಯಾಲಜಿಲಿ ಈ ಲಾಸ್ಟ್ ಮೈನು 5 ಮಾರ್ಕ್ದು ಒಂದೇ ಒಂದು ಕ್ವಶನ್ ಇದೆ. ಇದು ಹಾಟ್ಸ್ ಅಂತ. ಹಾಟ್ಸಲ್ಲಿ ಅಂಡರಲ್ಲಿ ಹಾಕಿದ್ದಾರೆ ಇದನ್ನು. ಇದು ನಮ್ಮ ಫಿಸಿಕ್ಸಲ್ಲಿ ಇಷ್ಟೊಂದು ಕಾಂಪ್ಲಿಕೇಟೆಡ್ ಎಲ್ಲ ಏನೂ ಇಲ್ಲ, ಸ್ವಲ್ಪ ಈಸಿಯಾಗಿದೆ. ಸೊ ಈ ಹಾಟ್ಸಲ್ಲಿ ನೋಡಿ
ನೀವು ಓದಿರೋ ಕಾಂಬಿನೇಷನಿಂದನೇ 2 ಸತಿ ಇಲ್ಲಿ ಬಂದಿದೆ, 2 ಸತಿ ರಿಪೀಟ್ ಆಗಿದೆ, ಇಲ್ಲಿ 2 ಸತಿ ರಿಪೀಟ್ ಆಗಿದೆ, ಇಲ್ಲಿ 2 ಸತಿ ರಿಪೀಟ್ ಆಗಿದೆ. ಸೊ ಯಾವುದೇ ಕಾಂಬಿನೇಷನಲ್ಲಿ ಕೊಟ್ಟರು ಕ್ವಶನನ್ನು ನಿಮಗೆ ಒಂದು ಕ್ವಶನ್ ಬಂದೇ ಬರುತ್ತೆ ಅಲ್ವಾ? ಆ ಒಂದು ಕ್ವಶನನ್ನು ಆನ್ಸರ್ ಮಾಡಲೇಬಹುದು. ಸೊ ಇಷ್ಟು ಮೀನಲ್ಲೂ 1 ಮಾರ್ಕ್ಸು ಹೋಗೇ ಇಲ್ಲ. ಹೋಗ್ತಾ ಇರೋ ಮಾರ್ಕ್ಸು ಬರೀ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ MCQs ಅಲ್ಲಿ ಹೋಗ್ತಾ ಇದೆ 6 ಮಾರ್ಕ್ಸು. ಅದಕ್ಕೆ ನೋಡಿ, ಇಲ್ಲಿ ಯಾವುದೇ ಕಾಂಬಿನೇಷನಲ್ಲಿ ನೋಡೋದಾದ್ರೆ ಉಳಿದಿರೋ ಚಾಪ್ಟರ್ಸ್ದು ಇಲ್ಲಿ 2 ಮಾರ್ಕ್ಸ್ ಬರ್ತಾ ಇದೆ, ಇಲ್ಲಿ 1 ಮಾರ್ಕ್ ಬರ್ತಾ ಇದೆ, ಇಲ್ಲಿ ಬಂದರೂ ಬರ್ಬೋದು, ಬರ್ದೇ ಇದ್ರೂ ಇರ್ಬೋದು ಈ ಚಾಪ್ಟರ್ನ. ಸೊ 2 + 1 3, 3 + 1 4, 4 + 2 ಅಂತಾನೆ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ 6 ಟೋಟಲ್ 6 ಮಾರ್ಕ್ಸ್ ಹೋಗ್ತಾ ಇದೆ ನಮಗೆ. ಸೊ ಈ 6 ಮಾರ್ಕ್ಸನ್ನು ನಾವು ತಡೆಯೋದಕ್ಕೆ, ಇನ್ನೂ ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳೋದಕ್ಕೆ ಈ ಚಾಪ್ಟರ್ ಏನಿದೆ ಬಯೋಟೆಕ್ನಾಲಜಿ ಆ್ಯಂಡ್ ದಿಸ್ ಬಯೋಡೈವರ್ಸಿಟಿ, ಇಲ್ಲಿಂದ ಬರೀ ನೀವು MCQs ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಓದಿದ್ರೂ 4 ಮಾರ್ಕ್ಸ್ ಬಂದ್ಬಿಡುತ್ತೆ. ಸೊ 4 ಮಾರ್ಕ್ಸ್ ಅಂದರೆ ಇಷ್ಟೊತ್ತು 64 ತೆಗಿತಾ ಇದ್ವಿ, +4 ಅಂದರೆ 68 ಆಗೋಯ್ತು ಔಟ್ ಆಫ್ 70, ವಿಚ್ ಇಸ್ ಅ ವೆರಿ ಗುಡ್ ಸ್ಕೋರ್ ಅಲ್ವಾ? ನೀವು 8 ಚಾಪ್ಟರ್ಸ್ನ ಫುಲ್ ಓದಿ ಆಮೇಲೆ ಬರೀ ಸೆಲೆಕ್ಟಿವ್ ಆಗಿ ಓದ್ತಾ ಇದ್ದೀರಾ. ಬರೀ MCQsನ ಪ್ರಿಪೇರ್ ಆಗೋಕ್ಕೆ ಎಷ್ಟೊತ್ತು ಬೇಕು ನಿಮಗೆ? ಕರೆಕ್ಟಾಗಿರೋ ನೋಟ್ಸ್ ಸಿಕ್ಕಿದ್ರೆ ವಿತಿನ್ ನೋ ಟೈಮ್ ಯು ಕ್ಯಾನ್ ಪ್ರಿಪೇರ್ ಅಲ್ವಾ? ಸೊ ಇಷ್ಟು ಚಾಪ್ಟರ್ದು ಆದಷ್ಟು MCQs ಫಿಲ್ ಇನ್ ದ ಬ್ಲ್ಯಾಂಕ್ಸು ಹೆಂಗಾದರೂ ಮಾಡಿ ಕಲ್ತ್ಕೊಂಡ್ಬಿಟ್ರೆ ನಿಮಗೆ 70 ಔಟ್ ಆಫ್ 70 ಈಸಿಲಿ ಯು ಕ್ಯಾನ್ ಸ್ಕೋರ್ ಅಲ್ವಾ? ಸೊ ನನಗೆ ಬಯಾಲಜಿ ರಿಲೇಟೆಡ್ MCQs ಎಲ್ಲ ಎಲ್ಲಿ ಸಿಗುತ್ತೆ, ಯಾವ ಟೀಚರ್ ಪ್ರೊವೈಡ್ ಮಾಡ್ತಾರೆ, ಏನೂ ಐಡಿಯಾ ಇಲ್ಲ. ಸೊ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಈ ವಿಡಿಯೋನ ಯಾರಾದರೂ ಬಯಾಲಜಿ ಟೀಚರ್ ನೋಡ್ತಾ ಇದ್ರೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ವರ್ಕ್ ವಿತ್ ಅಸ್, ಪ್ಲೀಸ್ ಕಾಂಟ್ಯಾಕ್ಟ್ ಅಸ್. ವಿ ವಿಲ್ ಬಿ ಹ್ಯಾಪಿಲಿ ವೆಲ್ಕಮಿಂಗ್ ಯು ಆನ್ ಬೋರ್ಡ್, ಆಯಿತಾ? ಸೊ ಯಾಕೆಂದರೆ ಅಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ ಬಯಾಲಜಿ ಬೇಕು ಅಂತ. ಮತ್ತು ಬಯಾಲಜಿ ಅಲ್ಲದೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಯಾವುದೇ ಬೇಕಾದರೂ ಯು ಕ್ಯಾನ್ ಗೋ ಫಾರ್ ಅವರ್ ಶರದಿ ಬ್ಯಾಚ್. ಈ ಬ್ಯಾಚು ಎಲ್ಲಿ ಸಿಗುತ್ತೆ, ಈ PDF ಎಲ್ಲಿ ಸಿಗುತ್ತೆ ಫಸ್ಟ್ ಆಫ್ ಆಲ್ ಅಂತ ಕೇಳಿದ್ರೆ, ನಮ್ಮ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪಲ್ಲಿ ಸಿಗುತ್ತೆ. ಆ್ಯಪ್ದು ಲಿಂಕನ್ನು ನಾನು ಪಿನ್ಡ್ ಕಮೆಂಟಲ್ಲೂ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ನಿಮ್ಮ ನೇಮ್ ಕ್ಲೀನಾಗಿ ಕೊಡಿ, ನಿಮ್ಮ ಫೋನ್ ನಂಬರ್ ಕ್ಲೀನಾಗಿ ಕೊಡಿ. ಫೋನ್ ನಂಬರ್ ಕೊಟ್ಟ ಮೇಲೆ OTP ಬರುತ್ತೆ, ಅದರಿಂದ ರಿಜಿಸ್ಟರ್ ಆಗಿ, ಕ್ಲೀನಾಗಿ ರಿಜಿಸ್ಟರ್ ಆಗಿ. ಇಲ್ಲಾಂದರೆ ಆ್ಯಪ್ ಓಪನ್ ಆಗೋದಿಲ್ಲ. ಓಪನ್ ಆದ ತಕ್ಷಣ ಫ್ರೀ ಮೆಟೀರಿಯಲ್ಸ್ ಅಂತ ಒಂದು ಓಪನಿಂಗಲ್ಲೇ ಒಂದು ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಿಂಪ್ಲಿಫೈಡ್ ಬ್ಲೂ ಪ್ರಿಂಟ್ ಅಂತ ಒಂದು ಕೋರ್ಸ್ ಇದೆ. ಅದರೊಳಗಡೆ ನಿಮಗೆ ಈ ಬ್ಲೂ ಪ್ರಿಂಟು ಸಿಗುತ್ತೆ. ಇದೊಂದೆಲ್ಲ ಬೇರೆ ಬ್ಲೂ ಪ್ರಿಂಟ್ಗಳು ಹಾಕಿರ್ತೀನಿ. ನಿಮಗೆ ಬ್ಲೂ ಪ್ರಿಂಟ್ ಹೇಗೆ ಓದೋದು, ಯಾವ ಕಾಂಬಿನೇಷನಲ್ಲಿ ಓದೋದು, ನಾನಿಲ್ಲಿ ಬೇರೆ ಬೇರೆ ಕಲರ್ ಸ್ಕೆಚ್ ಪೆನ್ನಲ್ಲೆಲ್ಲ ಬರೆದು ಕೊಟ್ಟಿರ್ತೀನಿ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿನೇ ಬ್ಲೂ ಪ್ರಿಂಟ್ ಓಪನ್ ಮಾಡಿ. ಯಾಕೆಂದರೆ 10 ನಿಮಿಷ ನಿಮ್ಗೆ ಏನು ವೇಸ್ಟ್ ಆಯಿತು ಅಂತ ಅನ್ಸೋದಿಲ್ಲ. ಯಾಕೆಂದರೆ ನಿಮಗೆ ಇದರಿಂದ ಮಾರ್ಕ್ಸ್ ಅಷ್ಟೇ ಚೆನ್ನಾಗಿ ಬರುತ್ತೆ ಈ ವರ್ಷ. ಹಾಗಾಗಿ ಕ್ಲೀನಾಗಿ ನೋಡಿ, ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ನಿಮಗೆ MCQs ವಿತ್ MCQ ನೋಟ್ಸ್. MCQ ನೋಟ್ಸ್ ಪಕ್ಕ ನಾವು ಕೊಡೋ MCQs ಅಂದನೇ 90% ಆಫ್ ದ ಕ್ವಶನ್ ಬರುತ್ತೆ. ಅಷ್ಟು ರಿಫೈನ್ಡ್ ಆಗಿ ನೋಟ್ಸ್ ಕೊಟ್ಟಿರ್ತೀವಿ. ಜೊತೆಗೆ ಚಾಪ್ಟರ್ ವೈಸ್ ಫಿಕ್ಸ್ಡ್ ಕ್ವಶನ್ ಅಥವಾ ಇಂಪಾರ್ಟೆಂಟ್ ಕ್ವಶನ್ ವಿತ್ ಸೊಲ್ಯೂಷನ್ ಎಲ್ಲ ಕಾಂಬಿನೇಷನಲ್ಲೂ ಕ್ವಶನ್ ಕೊಟ್ಟಿರ್ತೀವಿ. ಯು ಜಸ್ಟ್ ಹ್ಯಾವ್ ಟು ಸ್ಟಡಿ ಅಷ್ಟೇ. ವಿತ್ ಆನ್ಸರ್ಸೇ ಕೊಡ್ತೀವಿ ನಾವು ನಮ್ಮ ಕೋರ್ಸಲ್ಲಿ. ಸೊ ನೀವು ಕೂತ್ಕೊಳ್ಳೋದು, ಓದೋದು ಅಷ್ಟೇ. ನಿಮ್ಮಿಂದ ನಾನು ಕೇಳೋದು ಇಷ್ಟೇ, ಕ್ಲೀನಾಗಿ ಕೂತ್ಕೊಂಡು ಓದಿ. ನಾವು ಏನು ಹೇಳ್ತೀವೋ ಅದನ್ನು ಓದಿ. 100% ಮಾರ್ಕ್ಸ್ ಬರುತ್ತೆ, ತಲೆನೇ ಕೆಡಿಸ್ಕೊಳ್ಳೋದು ಬೇಡ. ಕ್ವಶನ್ ಪೇಪರ್ ಸೆಟ್ರ್ ಯಾರಾದರೂ ಆಗಿರಲಿ, ನಿಮಗೆ ಮಾರ್ಕ್ಸ್ ಅಂತೂ ಬರುತ್ತೆ 100%. ಆಯಿತಾ? ಇದಾದಮೇಲೆ CET ಪ್ರಿಪೇರ್ ಆಗ್ತಾ ಇರೋರು ಬೇಕಾದರೆ ನಮ್ಮ CET ಕೋರ್ಸಸ್ನ ನೋಡಬಹುದು. ಜೊತೆಗೆ ಈ ಕೋರ್ಸ್ ಈಗ ನನಗೆ ಬರೀ ನಮ್ಮ ಕಾಲೇಜಲ್ಲಿ ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಪಾಠ ಮಾಡ್ತಾರೆ, ಫಿಸಿಕ್ಸ್ ಮಾತ್ರ ಚೆನ್ನಾಗಿ ಪಾಠ ಮಾಡ್ತಾ ಇಲ್ಲ ಅಂದರೆ ಬರೀ ಫಿಸಿಕ್ಸ್ ಕೋರ್ಸು ಅವೈಲೇಬಲ್ ಇದೆ, ಬರೀ ಕೆಮಿಸ್ಟ್ರಿ ಕೋರ್ಸು ಅವೈಲೇಬಲ್ ಇದೆ, ಬರೀ ಮ್ಯಾಥಮೆಟಿಕ್ಸ್ ಕೋರ್ಸು ಅವೈಲೇಬಲ್ ಇದೆ. ಸೊ ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಕೋರ್ಸ್ಗೂ ಎನ್ರೋಲ್ ಆಗಬಹುದು. ಸೊ ಡೌಟ್ಗೆ ಏನು ಮಾಡೋದು ಸರ್ ಅಂದರೆ, ಯು ಕ್ಯಾನ್ ಗೋ ಕಾಂಟ್ಯಾಕ್ಟ್ ದಿಸ್ ನಂಬರ್. ಇದು ನನ್ನದೇ ಪರ್ಸ್ನಲ್ ನಂಬರು. ಕೋರ್ಸ್ ರಿಲೇಟೆಡ್ ಯಾವ ಕೋರ್ಸಿಗೆ ಸೇರ್ಕೋಬೇಕಂದ್ರೂ ಇದಕ್ಕೆ ಫೋನ್ ಮಾಡಿ ಒಂದ್ಸತಿ. ನಾನು ನಿಮಗೆ ಕ್ಲೀನಾಗಿ ಗೈಡೆನ್ಸ್ ಕೊಡ್ತೀನಿ, ಯಾವ ಥರದ್ದು ಚಾಪ್ಟರ್ನ ಓದಬೇಕು, ಯಾವ ಸಬ್ಜೆಕ್ಟ್ ನಿಮಗೆ ಕಷ್ಟ ಇದೆ, ಅದನ್ನು ಹೇಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಫುಲ್ಲು ಡೀಟೇಲ್ಸ್ನ ನಾನು ಹೇಳ್ಕೊಡ್ತೀನಿ. ಇನ್ ಆರ್ಡರ್ ಟು ಜಾಯಿನ್ ದ ಕೋರ್ಸ್ ಅಷ್ಟೇ. ಯೂಟ್ಯೂಬ್ ರಿಲೇಟೆಡ್ ಡೌಟ್ಸ್ಗೆ ಅಷ್ಟೊಂದು ಕಾಲ್ ಮಾಡೋಕ್ಕೆ ಹೋಗಬೇಡಿ, ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಸೊ ನಿಮ್ಗೆ ಟೈಮ್ ಕೊಡೋಕೆ ಆಗದೇ ಇರ್ಬೋದು. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ನಮ್ಮ ಚಾನಲಿನ ಫಸ್ಟು ಬಯಾಲಜಿ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸೊ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ನೆಕ್ಸ್ಟು ಯಾವ ರಿಲೇಟೆಡ್ ವಿಡಿಯೋಸ್ ಬೇಕು ಅಂತ. ಮತ್ತು ಈ ವಿಡಿಯೋನ ನಿಮ್ಮ ಕ್ಲಾಸ್ ವಾಟ್ಸಾಪ್ ಗ್ರೂಪಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ
signing off with a smile. I will meet you guys in the next video. Until then, have a nice day. Bye.